ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೇತಾರ್. ಆತ್ಮೀಯರೇ, ನಾನಿವತ್ತು ವಿಶೇಷವಾಗಿ ಅತ್ಯಂತ ನೋವಿನಿಂದ ಈ ಮಾತನ್ನು ಮಾತಾಡಬೇಕಾಗಿದೆ. ನಮ್ಮ ರೈಲ್ವೆ ನಿಜವಾಗಿಯೂ ಬಡವನ ರಥ. ಇವತ್ತು ಅದು ಬಡವಕ್ಕೆ ಸಿಗ್ತಾ ಇದೆಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಜೊತೆಗೆ ಅದರ ಆಡಳಿತ ವ್ಯವಸ್ಥೆ ಸರಿಯಾಗಿದೆಯಾ ಅನ್ನೋ ಮತ್ತೊಂದು ಪ್ರಶ್ನೆ. ಅದರಲ್ಲೂ BJP ಸರ್ಕಾರ ಬಂದು ಅದನ್ನು ಮೇನ್ ಬಜೆಟ್ ಇಟ್ಕೊಂಡು ಮೇಲೆ ಅದು ಡೆವಲಪ್ಮೆಂಟ್ಸ್ ಏನಾದವು? ಕೇವಲ ಫಾಸ್ಟ್ ಒಂದೇ ಭಾರತ ಅದು ಇದು ಏನು ಹೆಸರು ಚೇಂಜ್ ಮಾಡಿಕೊಂಡು ಅನುಕೂಲಗಳನ್ನು ಸಿಸ್ಟಮ್ ಅನ್ನು ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡೋ ನೆಲೆಯಲ್ಲೇ ಮಧ್ಯಮ ಮತ್ತು ಮೇಲ್ಮಧ್ಯಮ ಹೈಯರ್ ಕ್ಲಾಸ್ ಜನಕ್ಕೆ ಅನುಕೂಲ ಆಗುವಂಥ ರೈಲ್ವೆ ಒಂದು ಬಜೆಟ್ ಮಾಡಿಸೋದನ್ನು ಜನಸಾಮಾನ್ಯರಿಗೆ ಅದು ಗಗನ ಕುಸುಮ ಆಗ್ತಾ ಇರೋದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಆ ದರ, ಆ ಪರಿಸ್ಥಿತಿ, ಆವತ್ತಿನ ದರ, ಇವತ್ತಿನ ದರ. ಮತ್ತು ಅದಕ್ಕಾಗಿ ಸಪ್ರೇಟ್ ಒಬ್ಬರು ಮಿನಿಸ್ಟ್ರ್ ಇವತ್ತು ಇದ್ದಾರೆ, ಅಶ್ವಿನಿ ವೈಷ್ಣವ್ ಅಂತೇಳಿ. ಅವ್ರ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡನೆ ಮಾಡೋದಿಲ್ಲ. ಯಾಕಂದರೆ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಜನ ತಿರುಗಾಡೋದು, ಅದರ ಬಡವರು ತಿರುಗಾಡೋದು ರೈಲ್ವೆ ಮೂಲಕ. ಇದಕ್ಕಾಗಿನ ನಮ್ಮ ಸ್ವತಂತ್ರದ ಸಮಯದಲ್ಲೇ ಇದನ್ನು ಸಪ್ರೇಟಾಗಿ ಬಜೆಟ್ ಇಟ್ಟಿದ್ದರು. ಅದು ಡೆವಲಪ್ಮೆಂಟ್ ಸಲುವಾಗಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳನ್ನು ಗಮನಕ್ಕೆ ತಂದುಕೊಂಡು ವ್ಯವಸ್ಥೆ ಮಾಡುವುದಕ್ಕಾಗಿ. ಇವತ್ತು ಅದರ ಬಗ್ಗೆ ಯಾವುದೇ ಗಮನ ಇಲ್ಲ ಅಂತ ಅನ್ನೋದಕ್ಕೆ ಇವತ್ತು ದೆಹಲಿಯಲ್ಲಿ ಆದಂಥ ಘಟನೆ 13, 14, 16ನೇ ಪ್ಲಾಟ್ಫಾರ್ಮ್ ಮೇಲೆ ಆದಂಥ ಆ ಜನದಟ್ಟಣೆ ಹಬ್ಬಬ್ಬಬ್ಬ ಎಷ್ಟು ಜನರಿಗೆ ಪ್ರಯಾಗರಾಜ್ಗೆ ಹೋಗಿ ಸ್ನಾನ ಮಾಡಿ ಈಗ ಸಾಕಷ್ಟು ಸರ್ಕಾರ ಪ್ರಚಾರ ಮಾಡಿದ. 50 ಕೋಟಿಗೂ ಮಿಕ್ಕಿ ಜನ ಹೋಗಿ ಬಂದರಂತೆ ವಾರ್ತೆಗಳಿದ್ದಾವೆ. ಇಂಥ ಪ್ರಸಂಗದಲ್ಲೇ ದೆಹಲಿಯಲ್ಲಿ ಸ್ವತಃ ದೆಹಲಿಯಲ್ಲೇ ಪಾರ್ಲಿಮೆಂಟ್ ಸಮೀಪದಲ್ಲೇನ ಕಾಲು ತುಳಿತಾಗಿ 12 ಜನ ಆಗಿದ್ದಾರೆ ಮತ್ತು 12 ಜನ ಗಾಯಗಳಾಗಿವೆ. ಎಷ್ಟಾಗ ಗೊತ್ತಿಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ದಯವಿಟ್ಟು ಈ ದೃಶ್ಯಾವಳಿಗಳನ್ನು ಸ್ವಲ್ಪ